ಬಟ್ ನಂಗೆ ಅದು ಇಷ್ಟ ಆಗಲ್ಲ. ನನಗೆ ಈ ರೀತಿ ಮಾತಾಡಿಕೊಂಡು ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಚೆ ಬರೋಕ್ಕೆ ಕಷ್ಟ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಿದ್ದೀನಿ. ಬೆಳಿಗ್ಗೆ 6:30ಗೆ ಎದ್ದೆ, ಆದರೆ ಎದ್ರೂ ನಾನು ಈಚೆ ಹೋಗೋ ಅಷ್ಟರಲ್ಲಿ 7 ಆಯಿತು. ಹಾಫ್ ಆನ್ ಅವರ್ ಬೆಡ್ಡಲ್ಲೇ ಕೂತಿದ್ದೀನಿ. ಎದ್ದ ತಕ್ಷಣ ನೋಡೋದು ಫೋನ್, ಯಾಕೆಂದರೆ ನಮ್ಮ ರಾಯರಿದ್ದಾರೆ. ಅವ್ರನ್ನ ನೋಡಿ ಒಂದು ನಮಸ್ಕಾರ ಮಾಡಿನೇ ನನ್ನ ದಿನ ಸ್ಟಾರ್ಟ್ ಆಗೋದು. ನೈಟ್ ಫುಲ್ ಸೆಕೆ ಇರುತ್ತೆ, ಬೆಳಗಿನ ಜಾವ ಫುಲ್ ಕೋಲ್ಡ್ ಆಗಿರುತ್ತೆ. ನಾನು ವಿಂಡೋಸ್ ತೆಗೆದ್ಬಿಟ್ಟು ಮಲ್ಕೋತೀನಲ್ಲ, ಅದಕ್ಕೆ. ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟೇ ಬರುತ್ತೆ, ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಕೆಲಸ ಇದೆ. ಮೇನ್ ಕೆಲಸನೇ ಪೂಜೆ. ಪ್ರತಿ ವಾರ ಪ್ರತಿದಿನ ಏನಪ್ಪ ಹೇಳೋದು ಅಂತ ಅಂದ್ಕೊತಿರ್ತೀರ. ಅದಕ್ಕೆ ನಾನು ದಿನ ವ್ಲಾಗ್ ಮಾಡೋದು ಕಮ್ಮಿ ಮಾಡಿದ್ದೀನಿ. ಇವತ್ತೆಲ್ಲ ಕ್ಲೀನ್ ಮಾಡಬೇಕು. ಐ ಥಿಂಕ್ ಈ ಮನೆಯಲ್ಲಿ ಇದು ಲಾಸ್ಟ್ ಕಂಪ್ಲೀಟ್ ಪೂಜೆ ಅಂತ ಲಾಸ್ಟ್ ಅಂತ ಅನಿಸುತ್ತೆ. ಕ್ಲೀನ್ ಮಾಡಿ ಎಲ್ಲ ಮಾಡೋದು. ನೋಡೋಣ ಹೇಗಾಗುತ್ತೆ ಅಂತ. ಈ ಕಂಪ್ಲೀಟ್ ವಿಡಿಯೋ ಗುರುವಾರದ್ದಾಗಿರುತ್ತೆ. ನಾನು ಎಷ್ಟೋ ಸಲ ಅನ್ಕೋತೀನಿ, ಇಲ್ಲ ನಾನು ಡೈಲಿ ವ್ಲಾಗ್ಸ್ ಮಾಡೋದು ಬೇಡ ಅಂತ. ಬಟ್ ಆದರೆ ನಾನು ಮಾಡಿದಾಗೆಲ್ಲ ಆಲ್ಮೋಸ್ಟ್ ಜಾಸ್ತಿ ಗುರುವಾರನೇ ಆಗಿರುತ್ತೆ. ಎಷ್ಟೇ ಬೇಗ ಎದ್ರು ಲೇಟಾಗಿ ಎದ್ರು ಮೊದಲು ಮಾಡೋ ಕೆಲಸ ಬಾಗಿಲು ತೊಳೆಯೋದು. ಇವಾಗ ಅದಕ್ಕೂ ಅನ್ಬೇಡಿ, ಎಲ್ಲರೂ ಅದನ್ನೇ ಮಾಡೋದು, ನೀವೇನು ಸ್ಪೆಷಲಾಗಿ ಮಾಡಲ್ಲ ಅಂತ. ಅದನ್ನೇ ನಾನು ಹೇಳಿದ್ದು, ಎಲ್ಲರೂ ಮಾಡೋ ಕೆಲಸನೇ ಅದು. ಫಸ್ಟ್ ಈಚ್ ಕಡೆ ನೀಟಾಗಿದ್ದರೆ ಒಳಗಡೆ ಬರೋರಿಗೆ ಖುಷಿ ಇರುತ್ತಂತೆ, ಮತ್ತು ಒಂದು ಪಾಸಿಟಿವ್ ಫೀಲ್ ಆಗುತ್ತಂತೆ. ಅವಾಗೆಲ್ಲ ಮನೆ ಮುಂದೆ ಕ್ಲೀನ್ ಮಾಡೋದಕ್ಕೆ ಏನೇನೋ ಗಾದೆಗಳು ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಹಳ್ಳಿ ಕಡೆಯಲ್ಲಿರೋರು ನಮ್ಮ ಅಮ್ಮನೂ ಹೇಳ್ತಾ ಇರ್ತಾರೆ, ಫಸ್ಟ್ ಈಚೆ ರಂಗೋಲಿ ಹಾಕು, ಅದೇ ತುಂಬ ಶ್ರೇಷ್ಠ ಅಂತ. ತುಳಸಿನ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಬೆಂಗಳೂರು ಮನೇಲಂತೂ ತುಂಬ ಲೇಸಿ ಆಗಿದ್ದೆ, ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿದ್ದೀನಿ ಕಂಪ್ಯಾರಿಟಿವ್ ದಟ್. ಇವತ್ತು 5ರಿಂದ 5 ಚಿಕ್ಕ ರಂಗೋಲೆ ಬಿಟ್ಟೆ ಅಷ್ಟೇ. ಇವಾಗ ಸ್ವಲ್ಪ ಸೂರ್ಯ ಬರ್ತಾ ಇದ್ದ, ಪರವಾಗಿಲ್ಲ ಅಂತ ಅನ್ನಿಸ್ತು. ಇವತ್ತು ಸದ್ಯಕ್ಕೆ ಕಾಫಿ ಕುಡಿಯೋಣ ಅಂತ ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ. ಈ ಕಸ್ತವ್ರು ಬೇರೆ ಬಂದಿಲ್ಲ, ಫುಲ್ ತುಂಬಿಟ್ಟಿದ್ದೀನಿ. ಅದು ಎತ್ಕೊಂಡು ಹೋಗೋಕೆ ಅವ್ರು ಬಂದಿಲ್ಲ. ನಾನು ವಿಡಿಯೋ ಮಾಡ್ಕೊಂಡು ಹೋಗುವಾಗ ನನಗೆ ನಗು ಬರುತ್ತೆ, ಯಾಕಂದರೆ ಎಲ್ಲ ನನ್ನ ನೋಡ್ತಾ ಇರ್ತಾರೆ. ಒಂಥರ ವಿಯರ್ಡ್ ಫೀಲ್ ಆಗುತ್ತೆ. ಬಿಡು ಹೋಗಲಿ ಅಂದ್ಕೊಂಡು ಸುಮ್ಮನೆ ಅದೇ. ಮತ್ತು ಇವತ್ತು ಅಪ್ಪಿ ಬೇರೆ ಇಲ್ಲ. ಅಪ್ಪಿ ಇದ್ದಿದ್ರೆ ಅವನೆಲ್ಲ ತೊಗೊಬರ್ತಿದ್ದ, ಮತ್ತು ಬೇಗ ನಡೀತಾ ಇತ್ತು. ಅವನು ಇಲ್ಲದೇ ಇರೋದಕ್ಕೆ ಲೇಟಾಗಿ ಸ್ಲೋ ಆಗಿ ನಡೀತಾ ಇದೆ. 2 days ಆಯಿತು ಅವನಿಲ್ಲ. ನೋಡುವ. ಇದನ್ನು ತಗೊಂಡು ಹಿಂಗೆ ಹೋದರೆ ನಮ್ಮ ಬಿಲ್ಡಿಂಗ್ ಕಾಣಿಸುತ್ತೆ. ನಮ್ಮ ಬಿಲ್ಡಿಂಗ್ ಅಂತ ಹೇಳಂಗಿಲ್ಲ. ಇವಾಗ ಮನೆ ಹುಡುಕ್ತಾ ಇರೋದು ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಮನೆ ಒಂದು ಓಕೆ ಮಾಡಿ ಬಂದಿದ್ದೀವಿ, ಬಟ್ ಆದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲವಂತೆ. ಅದರಿಂದ ಸ್ವಲ್ಪ ಹೋಲ್ಡ್ ಆಗಿದೆ. ಪಾರ್ಕಿಂಗ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಟ್ಟರೆ ಆ ಮನೆ ಫಿಕ್ಸ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಐ ಥಿಂಕ್ ಈ ಮನೇಲಿ ಲಾಸ್ಟ್ ಅಂತ. ಬಿಕಾಸ್ ಇನ್ನು 15 days ಅಷ್ಟೇ ಅವ್ರು ನಮಗೆ ಟೈಮ್ ಕೊಟ್ಟಿರೋದಲ್ವಾ. ಅದಕ್ಕೆ ಇನ್ನು 15 days ಇದ್ರೂ ಏನು ಆರಾಮಾಗಿದ್ದೀವಿ ಅಂದರೆ ಬಿಡು ಅಂದ್ಕೊಂಡಿದ್ದೀವಿ. ನೋಡೋದ.
ಈ ತಿಂಗಳಲ್ಲಿ ಇದು ಮೇ ಬಿ 5ನೇ ಕಾಫಿ ಅಂತ ಅನಿಸುತ್ತೆ. ನಾನು ಕಾಫಿ ಕುಡಿಯುವಾಗೆಲ್ಲ ಲೆಕ್ಕ ಹಾಕೋತಾ ಇರ್ತೀನಿ, ಓಕೆ ನಾನು ಕುಡಿತಾ ಇದ್ದೀನಿ, ಕಂಟ್ರೋಲ್ ಮಾಡು ಕುಡಿತಾ ಇದ್ದೀನಿ ಅಂತ. ಇವತ್ತು ತಿಂಡಿಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ತರಕಾರಿ ಏನೂ ತಂದಿರಲಿಲ್ಲ. ಬೆಳಿಗ್ಗೆನೇ ಸಾಂಬಾರು ಮಾಡಿಬಿಟ್ರೆ ನೈಟ್ವರೆಗೂ ಅದನ್ನೇ ಆಗುತ್ತೆ. ಬಿಕಾಸ್ ಬೆಳಗ್ಗೆ ತಿನ್ಕೊಂಡು ಹೋದರೆ ಅವ್ರು ಸಂಜೆ ಬಂದು ಊಟ ಮಾಡೋದಷ್ಟೇ, ಮಧ್ಯಾಹ್ನದೊತ್ತು ಬರಲ್ಲ ಅಲ್ಲ. ಸೊ ನಾನು ಹೇಗೆ ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಇವತ್ತು ಹೇಳ್ತೀನಿ. 2ರಿಂದ 3 ಟೊಮೆಟೊ, 1.5 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿನೂ ಮಿಕ್ಸಿಗೆನೆ ಹಾಕೋಬೋದು. ನಾನು ಸಪ್ರೇಟಾಗಿ ಹಾಕೋಣ ಅಂದ್ಬಿಟ್ಟು ಇಷ್ಟು ಹಾಕೊಂಡು ರುಬ್ಕೊಂಡೆ. ನೀರು ಹಾಕಿಲ್ಲ, ಯಾಕೆಂದರೆ ಈರುಳ್ಳಿ ಟೊಮೆಟೊದಲ್ಲೇ ನೀರಿನ ಅಂಶ ಇರುತ್ತೆ. ಕುಕ್ಕರ್ಗೆ ಆಯಿಲ್ ಹಾಕಿ, ಆಯಿಲ್ ಕಾದ್ಮೇಲೆ ಸ್ಪೈಸಸ್ ಎಲ್ಲ ಹಾಕಿ, ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗ್ತಿದ್ದಾಗೇನೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿ, ಅದಕ್ಕೆ ಚಿಲ್ಲಿ ಪೌಡರು, ಧನಿಯಾ ಪೌಡರು, ನಾನು ಸ್ವಲ್ಪ ಚಿಕನ್ ಮಸಾಲಾನು ಹಾಕಿದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ನೀಟಾಗಿ ಅದನ್ನು ಬಾಡಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲನೂ ಹೋಗಬೇಕು. ಅದನ್ನು ಕೂಡ ಏನು ತೊಳೆದಿಟ್ಕೊಂಡಿರ್ತೀರ ಆ ರೈಸ್ನ ಹಾಕಿ ಚೆನ್ನಾಗಿ ಬಾಡಿಸಿ, ಯಾವುದೇ ರೀತಿ ತಳ ಹಿಡಿಬಾರ್ದು. ನನಗೆ ಯಾವಾಗಲೂ ಮುದ್ದೆ ಥರನೇ ಇರಬೇಕು, ಮಸಾಲೆ ಚೆನ್ನಾಗಿ ಹದ ಹೊಂದಿರಬೇಕು. ನೀವು ಎಷ್ಟು ಲೋಟ ಅಕ್ಕಿ ಹಾಕಿರ್ತೀರೋ ಅದಕ್ಕೆ ಡಬಲ್ ಆಗೋಷ್ಟು ನೀರು ಹಾಕೊಂಡು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಬಿಡಿ. ಅದು ಕುದಿ ಬಂದಮೇಲೆ ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಒಂದು ವಿಷಲ್ ತಗೊಳ್ಳಿ. ನಾನು ಒಂದೇ ವಿಷಲ್ ಹೊಡಿಯೋದು, ಜಾಸ್ತಿ ಹೊಡ್ಸಲ್ಲ. ಯಾಕೆ ಅಂತಂದರೆ ಅಂಡು ಹಿಡಿದು ಬಿಡುತ್ತೆ, ತಳ ಹಿಡ್ಕೊಳ್ಳುತ್ತೆ ಅಂತ. ಇವತ್ತು ನಾನು ಸ್ವಲ್ಪ ರುಚಿ ಕಮ್ಮಿ ಹಾಕಿದ್ದೆ, ರುಚಿ ಎಲ್ಲಿ ಜಾಸ್ತಿ ಆಗಿಬಿಡುತ್ತೋ ಅಂತ. ಅವರು ಮೊಸರಲ್ಲಿ ತಿಂದರೂ ಮ್ಯಾನೇಜ್ ಆಯಿತು ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ, ಸ್ನಾನನೂ ಮುಗಿಸಿದ್ದೀನಿ. ಈಗ ಈಚೆ ಹೋಗಬೇಕು. ಈಚೆ ಯಾಕೆ ಹೋಗಬೇಕು ಅಂತಂದರೆ ಲೈಕ್ ನಾನು ಪೂಜೆ ಸಾಮಾನು ತರಬೇಕು. ಹೂವು ಮತ್ತು ವಿಳ್ಯದೆಲೆ ಅದೆಲ್ಲ ಏನೂ ತಂದಿಲ್ಲ. ಸೊ ಅದೆಲ್ಲ ತಗೊಂಡು ಬರಬೇಕು. ಈಗ ಟೈಮು 2 ಗಂಟೆ ಗಾಯ್ಸ್. ಯಪ್ಪ ದೇವ್ರೆ, ಕೆಲಸದ್ದು ವೀಡಿಯೋಸ್ ಯಾವುದೂ ಹಾಕಲಿಲ್ಲ, ಯಾಕೆಂದರೆ ನಿಮಗೂ ಬೋರ್ ಆಗುತ್ತೆ ಅದನ್ನೇ ನೋಡ್ತಾ ಇದ್ದರೆ. ಅದಕ್ಕೆ ಅದು ಯಾವುದೂ ಹಾಕಿಲ್ಲ, ಅಟ್ಯಾಚ್ ಮಾಡೋಕ್ಕೆ ಹೋಗಿಲ್ಲ, ವೀಡಿಯೋನೂ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಬ್ರ್ಯಾಂಡ್ ಶೂಟ್ ಇತ್ತು ಕೆಲವೊಂದು. ಸೊ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಶೂಟ್ ಮಾಡ್ಕೊಂಡು ಬಟ್ಟೆ ಎಲ್ಲ ವಾಷಿಂಗಿಗೆ ಹಾಕಿ, ಕಸ ಗುಡಿಸಿ, ನೆಲ ಒರೆಸಿ, ಇದೆಲ್ಲ ಮುಗಿಸ್ಕೊಂಬಂದು ಫ್ರೆಶ್ ಆಗಿ ಕೂತಿದ್ದೀನಿ ಇವಾಗ. ಯಪ್ಪ, ನನಗೆ ರೆಸ್ಟ್ ರೂಮ್ಗೆ ಹೋಗೋವರೆಗೂ ಕಷ್ಟ ಸ್ನಾನ ಮಾಡೋಕ್ಕೆ, ಓಕೆನಾ. ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಚೆ ಬರೋಕ್ಕೆ ಕಷ್ಟ. ನಾನು ತುಂಬ ಸಲ ಹೇಳಿದ್ದೀನಿ, ಅದು ನಿಮಗೂ ಹೀಗೆ ನನ್ನ ಪರಿಸ್ಥಿತಿ. ಅಪ್ಪ, ಈ ಬಿಸಿಲಲ್ಲಿ ಈಚೆ ಹೋಗ್ಬೇಕಂತ ಅನ್ನಿಸ್ತಿದೆ. ಇವಾಗ ಟೈಮ್ ಆಲ್ಮೋಸ್ಟ್ 2 ಗಂಟೆ ಆಗಿಬಿಟ್ಟೈತೆ. ಪೂಜೆ ಸಾಮಾನೆಲ್ಲ ತೊಳಿತೀನಿ ಇವಾಗ, ವಾಶ್ ಮಾಡಿಬಿಡ್ತೀನಿ. ವಾಶ್ ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಅಷ್ಟೊತ್ತಿಗೆ ಆಲ್ರೆಡಿ ಒಂದು 4 ಗಂಟೆ ಆಗುತ್ತೆ. ಆವಾಗ ಹೋಗಿ ತರೋದಕ್ಕೆ ಸರಿ ಹೋಗುತ್ತೆ ಅಂತ. ತುಂಬ ಬಿಸಿಲಿದೆ ಬೇರೆ, ಅದಕ್ಕೆ ನಾನು ಯಾವ ಪ್ರಾಡಕ್ಟ್ನ ಬಿಟ್ಟರೂ ಕೂಡ ನಿಮಗೆ ಜೆನ್ಯೂನಾಗಿ ನಾನು ರೆಕಮೆಂಡ್ ಮಾಡೋ ಪ್ರಾಡಕ್ಟ್ಸ್ಗಳನ್ನ ತುಂಬ ಸಲ ಹೇಳ್ತೀನಿ. ಅದರಲ್ಲಿ ಇದೊಂದು ಟೋನಿ ಮೋಲಿ ಟೋನರು, ವಂಡರ್ ಟೋನರು. ಓ ಮೈ ಗಾಡ್, ಎಷ್ಟು ಹೇಳಿ ಇದ್ರ ಬಗ್ಗೆ. ನಾನು 3ನೇ ಬಾಟಲು. ಏನು ಮಿಸ್ ಮಾಡಿದ್ರು ಈ ಪ್ರಾಡಕ್ಟ್ನ ಅಂತೂ ನಾನು ಮಿಸ್ ಮಾಡೋಕ್ಕೆ ಹೋಗಲ್ಲ. ಎವ್ರಿ ಡೇ ಮೊದಲೆಲ್ಲ 2 ಟೈಮ್ಸ್ ಯೂಸ್ ಮಾಡ್ತಾಯಿದ್ದೆ. ಇವಾಗ ಬೇರೆ ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಲ್ಲ ಅಂದ್ಬಿಟ್ಟು ಇವಾಗ 1 ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಬಿಕಾಸ್ ಬೇರೆ ಟೋನರ್ಸ್ಗಳೆಲ್ಲ ತೊಗೊಂಡ್ಬಿಟ್ಟಿದ್ದೀನಲ್ಲ, ಅದನ್ನು ಯೂಸ್ ಮಾಡಬೇಕಲ್ವ ನಾನು ಅವಾಗವಾಗ, ಅದಕ್ಕೆ. ಸೊ ನನಗಂತೂ ನನ್ನ ಸ್ಕಿನ್ ಯಾವ ರೀತಿ ಅಂತಂದರೆ, ಫೇಸ್ ವಾಶ್ ಮಾಡಿ ಫ್ರೆಶ್ ಆದಮೇಲೆ ನನಗೆ ತುಂಬ ಅಂದರೆ ತುಂಬಾ ಡ್ರೈ ಇರುತ್ತೆ. ಯಾವುದೇ ಕಾರಣಕ್ಕೂ ಆಯಿಲ್ ರಿಲೀಸ್ ಆಗೋಲ್ಲ. ಅಷ್ಟು ರಫ್ ಇರುತ್ತೆ ಆ್ಯಂಡ್ ಆಲ್ಸೋ ಡ್ರೈ ಇರುತ್ತೆ. ರಫು ಡ್ರೈ ಎರಡೂ ಇರುತ್ತೆ. ಹಿಂಗಂದರೆ ಲೈಕ್ ಏನು ಒಂಥರ ಗೀಟ್ ಥರ ಬರುತ್ತಲ್ಲ, ಆ ರೀತಿ ಇರುತ್ತೆ ಸ್ಕಿನ್ನಲ್ಲೂ, ಇಲ್ಲೂ ಕೂಡ. ಸೊ ಅಷ್ಟು ಡ್ರೈ ಸ್ಕಿನ್ ಆಗಿರುತ್ತೆ. ಯಾವಾಗ ನಾನು ಸ್ಕಿನ್ ಕೇರ್ ಮಾಡ್ತೀನಲ್ವಾ, ಸ್ಕಿನ್ ಕೇರ್ ಮಾಡಿದ ತಕ್ಷಣವೇ ಆಯಿಲ್ ರಿಲೀಸ್ ಆಗುತ್ತೆ. ಈ ಟೀ ಝೋನಲ್ಲಿ, ಈ ಕೆನ್ನೆ ಹತ್ರ,
ಇಲ್ಲಿ ಕಂಪ್ಲೀಟಾಗಿ ಆಯಿಲ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅವಾಗ ಕನ್ಸಿಡರ್ ಮಾಡ್ಕೊಳ್ಳೋದು, ಓಕೆ ನಂದು ಕಾಂಬಿನೇಷನ್ ಸ್ಕಿನ್ ಥರ ಯಾವ್ಯಾವ ಟೈಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ತಂದು ತುಂಬಿಟ್ಕೊಂಡಿದ್ದೀನಿ. ಅಪ್ಪ ಅದಕ್ಕೆ ಈಗ ಒಂದು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಒಂದು 2-3 ಮಂತ್ಸ್ ನಾನು ಯಾವುದೇ ಕಾರಣಕ್ಕೂ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲೇಬಾರ್ದು ಅಂತ. ಇದ್ರ ಮಧ್ಯದಲ್ಲಿ ನಾನು ತುಂಬ ಜನ ಐಫೋನ್ ಪ್ರಾಡಕ್ಟ್ ಅಂತ ಹೇಳ್ತಾಯಿದ್ರು ಅಂತ ನಾನು ಅದನ್ನು ಪರ್ಚೇಸ್ ಮಾಡಿದ್ದು ಅಷ್ಟೇ. ಅದು ಬಿಟ್ಟು ಅದನ್ನು ತಗೋತಾ ಇರಲಿಲ್ಲ. ಬಟ್ ಎಲ್ಲ ಹೇಳಿದ್ರಲ್ಲ, ಸೊ ನನ್ನ ಫಾಲೋವರ್ಸಿಗೆ ಸಬ್ಸ್ಕ್ರೈಬರ್ಸಿಗೆ ಹೆಲ್ಪ್ ಆಗಲಿ ಅಂತ ಅದನ್ನು ಟ್ರೈ ಮಾಡ್ತಾ ಇರೋದು ಅಷ್ಟೆ. ಮಾತೇ ಆಡ್ತಾ ಇರ್ತೀನಿ. ಸದ್ಯಕ್ಕೆ ಮಾತನ್ನು ಸ್ಟಾಪ್ ಮಾಡಿ ನಾನು ಸ್ವಲ್ಪ ರೆಡಿ ಆಗ್ತೀನಿ. ರೆಡಿ ಅಂದರೆ ಏನಿಲ್ಲ, ಇವಾಗ ಮಾಯ್ಶ್ಚರೈಸರು ಏನೂ ಆಗ್ತಾಯಿಲ್ಲ, ಡೈರೆಕ್ಟ್ ಸನ್ಸ್ಕ್ರೀನೇ ಹಾಕೋತಾ ಇರೋದು. ಸನ್ಸ್ಕ್ರೀನು ಡರ್ಮಕೋದ್ ಯೂಸ್ ಮಾಡ್ತಾಯಿದ್ದೀನಿ. ಈ ವಾರ ಮೈಸೂರಲ್ಲಿ ಇರ್ತೀನಿ, ನೆಕ್ಸ್ಟ್ ವಾರ ಪೂರ್ತಿ ಬೆಂಗಳೂರು. ಯಪ್ಪ ನೋಡೋಣ ಅಲ್ಲಿ ಹೇಗೆ ಏನು ಮಾಡ್ತೀನಿ, ಏನು ಕತೆ ಅಂತೆಲ್ಲ. ಸದ್ಯಕ್ಕೆ ಎಲ್ಲ ಆಯಿತು, ಇಷ್ಟೇ. ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಇವಾಗೆಲ್ಲ ನನಗೆ ನಾನು ಟೀ ಶರ್ಟ್ ಹಾಕಿ ಅಭ್ಯಾಸ ಆಗಿಬಿಟ್ಟು ಈ ಟಾಪ್ ಹಾಕಿರೋದಕ್ಕೆ ಯಾವಾಗ ಬಿಸಾಕ್ತೀನೋ ಅಂತ ಅನ್ನಿಸ್ತಿದೆ ನನಗೆ. ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಟೀ ಶರ್ಟು ಪ್ಯಾಂಟು ಇಲ್ಲ ಚಡ್ಡಿ ಇದ್ದರೆ ಸಾಕು ನನಗೆ ಟಾಪ್ಗಳು ಹಾಕ್ಕೊಂಡು ನಿಂತ್ಕೋಬೇಕು ಅಂದ್ರೇ ಆಗ್ತಾಯಿಲ್ಲ ಈಗಂತೂ. ಅಂದರೆ ಮೊದಲಿಂದನೂ ಆಗಲ್ಲ, ಅದರಲ್ಲೂ ಈ ಬೇಸಿಗೆಲಂತೂ ನನ್ನ ಕೈಯಲ್ಲಿ ಇದ್ದಿದ್ದು ಆಗಲ್ಲ. ಅಪ್ಪ ಬರೀ ಟೀ ಶರ್ಟಲ್ಲೇ ಮಾಡ್ತಾ ಇರ್ತೀಯ ಅಂತ ನಮ್ಮಮ್ಮನೂ ಎಷ್ಟೊಂದು ಸಲ ಹೇಳಿದ್ದಾರೆ. ಹಂಗಂದ್ಬಿಟ್ಟು ಇವಾಗ ಮನೇಲಿ ಹೇಗಿರ್ತೀನೋ ಹಾಗೆ ವಿಡಿಯೋ ಮಾಡ್ತೀನಿ. ಓಕೆ, ಕೆಲವರು ಒಬ್ಬೊಬ್ರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ಪ್ರೆಸೆಂಟೇಬಲಾಗಿ ಕಾಣಿಸ್ಕೋಬೇಕು ಅಂದ್ಬಿಟ್ಟು ರೆಡಿಯಾಗಿ ಎಲ್ಲ ವೀಡಿಯೋ ಮಾಡ್ತಾರೆ. ನನ್ನಿಂದ ಹಂಗೆ ಆಗಲ್ಲ. ನಾನು ಏನು ಮಾಡಲಿ? ಈಗೆಲ್ಲಾದರೂ ಈಚೆ ಹೋಗ್ತೀನಿ ಅಂದರೆ ಓಕೆ, ನಾನು ರೆಡಿ ಆಗೋದನ್ನು ವೀಡಿಯೋ ಮಾಡಿ ಶಾರ್ಟ್ ವೀಡಿಯೋಸ್ಗೂ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬ್ಗೂ ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ಮನೇಲಿರೋದಕ್ಕೆ ರೆಡಿ ಆಗಿಬಿಟ್ಟು ನಾನು ಕೆಲಸ ಮಾಡೋಕ್ಕಾಗುತ್ತೆ? ರೆಡಿ ಆಗಿಬಿಟ್ಟು ನಾನು ಕಸ ಗುಡಿಸಿ ನೆಲ ಒರೆಸಿ ಆ ನೆಲ ಒರೆಸೋದ್ರಲ್ಲೇ ಅರ್ಧ ನಾನು ಚೆಲ್ಕೊಂಡಿರ್ತೀನಿ. ಅದೆಲ್ಲ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಷ್ಟ ನನ್ನ ಸ್ಕಿನ್ ಕೇರ್. ಮೈ ಸ್ಕಿನ್ ಕೇರ್ ಈಸ್ ಡನ್. ನನ್ನ ಕ್ಯಾಮ್ರಾ ಎಲ್ಲಿರುತ್ತೆ, ಆ ಲೆನ್ಸ್ ಎಲ್ಲಿರುತ್ತೆ, ನಾನು ಎಲ್ಲಿ ನೋಡಬೇಕು, ನಾನು ಎಲ್ಲಿ ನೋಡ್ತೀನಿ, ಇವೆಲ್ಲ ನೆನೆಸ್ಕೊಂಡು ನಾನು ಇನ್ನೂ ಎಷ್ಟು 2 ಇಯರ್ಸ್, ಮೋರ್ ದ್ಯಾನ್ 2 ಇಯರ್ಸ್ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಇನ್ನೂ ಬುದ್ಧಿ ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಪೂಜೆ ಸಾಮಾನೆಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡು ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. 15-16 ಡೇಸ್ ಆಗಿತ್ತು ನಾನೆಲ್ಲನೂ ಕ್ಲೀನ್ ಮಾಡಿ. ಸೊ ಇವಾಗ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ಈ ಮನೆ ಶಿಫ್ಟ್ ಆಗೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದೆ. ನೆಕ್ಸ್ಟ್ ವಾರನೂ ನಾನು ಇರೋದಿಲ್ಲ, ಸೊ ಅಪ್ಪಿ ಇರ್ತಾನಲ್ಲ, ಸೊ ಅವ್ನು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿ, ನಾನು ಈ ಥರ ಕ್ಲಾತ್ ಏನಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಈ ರೀತಿದು ಒಂದು 2-3 ಇಟ್ಕೊಂಡಿದ್ದೀನಿ. ದೇವ್ರ ಫೋಟೋ ಕ್ಲೀನ್ ಮಾಡೋದಕ್ಕೆ ಸಪ್ರೇಟು, ಪೂಜೆ ಸಾಮಾನ ಕ್ಲೀನ್ ಮಾಡೋದಕ್ಕೆ ಸಪ್ರೇಟು, ಮತ್ತು ನೆಲ ಒರೆಸೋದಕ್ಕೆ ಸಪ್ರೇಟು. ಯಾವುದೂ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ನಾನು ಜಾಸ್ತಿ ಬಳಿಯೋದೆಲ್ಲ ಮಾಡಲ್ಲ. ನೀಟಾಗಿ ಒಂದು ಚುಕ್ಕಿ ಗಂಧ ಇಟ್ಬಿಟ್ಟು ಅದಕ್ಕೇನೆ ನಾನು ಕುಂಕುಮ ಇಡ್ತೀನಿ. ಗಂಧಕ್ಕೇನೆ ನಾನು ಸ್ವಲ್ಪ ಅರಿಶಿನೂ ಮಿಕ್ಸ್ ಮಾಡಿರ್ತೀನಿ. ಅರಿಶಿನ ಮಾತ್ರ ಇಟ್ಟರೆ ಕೂರಲ್ಲ ಅಂದ್ಬಿಟ್ಟು ನಾನು ಗಂಧಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಹಚ್ತೀನಿ. ಇವತ್ತು ಹೂವು ನನಗೆ ಇಷ್ಟ ಆಗಲಿಲ್ಲ, ನಾನು ರೆಗ್ಯುಲರಾಗಿ ಹೋಗೋ ಕಡೆ ಹೋಗೋಕ್ಕಾಗಲಿಲ್ಲ. ಸೊ ಎಲ್ಲ ಕನ್ಫ್ಯೂಷನ್ ಆಗಿ ಎಲ್ಲೆಲ್ಲೋ ಹೋಗಿ ಕೊನೆಗೆ ಹೂವು ಸಿಕ್ತಲ್ಲ ಅಂದ್ಕೊಂಡು ಬಂದೆ. ಹೂವು ಕಟ್ಟೋದು ಕಲಿಬೇಕು ಅಂತ ಅನಿಸುತ್ತೆ ಒಂದೊಂದು ಸಲ. ನಾನು ಪೂಜೆ ಮಾಡೋಕ್ಕೇ ಮಿನಿಮಮ್ ಅಂದರೂ ಒಂದು ಸಲ ನಾನು ವಾರ ಮಾಡೋದಕ್ಕೆ ಒಂದು 350 ರೂಪೀಸ್ ಖರ್ಚು ಮಾಡ್ತೀನಿ ಹೂವಕ್ಕೇನೆ. ವಾರದಲ್ಲಿ ಅಂದಾಜಾಗಿ ನಾವು 300 ರೂಪಾಯಿ ಅಂತ ಅಂದ್ಕೊಂಡ್ರು 900 ರೂಪಾಯಿ ನಾನು ಫ್ಲವರ್ಸು ಮತ್ತು ಎಲೆಗೆ ಅಂತಲೇ ಖರ್ಚು ಮಾಡ್ತೀನಿ. ಹೂವಿನ ರೇಟು ಕೂಡ ಅವಾಗವಾಗ ವೇರಿಯೇಷನ್ ಆಗ್ತಾ ಇರುತ್ತೆ, ಆವಾಗ ಹೆಚ್ಚು ಕಮ್ಮಿ ಆಗುತ್ತೆ. ಏನು ಈ ರೀತಿ ಲೆಕ್ಕ ಹಾಕಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ನಿಮಗೆ ನಾರ್ಮಲಾಗಿ ನನಗೆ ಹೂವು ಕಟ್ಟಕ್ಕೆ ಬರಲ್ಲ, ಎಷ್ಟು ಖರ್ಚಾಗ್ತಿದೆ ಮನೆಗೆ ಅಂತ ಹೇಳೋ ರೀತಿಲಿ ಹೇಳಿದ್ದು ಅಷ್ಟೇ. ನಾನು ತುಂಬ ಸಲ ಹೇಳಿದ್ದೀನಿ ರಾಯರಿಗೆ ಊದ್ಗಡ್ಡಿ ಬೆಳಗಬಾರ್ದು ಅಂತ. ಯಾರಾದರೂ ಅದನ್ನು ಮಾಡ್ತಾ ಇದ್ದರೆ ಒಂದೇ ಸಲ ಕಟ್ ಮಾಡೋಕ್ಕಾಗಲ್ಲ ಅಭ್ಯಾಸನ. ಸೊ ದಿನೇ ಅದನ್ನು ನೆನಪಿಸ್ಕೊಂಡು ಅವಾಯ್ಡ್ ಮಾಡ್ಕೊಳ್ತಾ ಬನ್ನಿ. ಧೂಪ ಬೆಳಗ್ಬೋದು, ತುಪ್ಪದ ಆರತಿನೂ ಬೆಳಗ್ಬೋದಂತೆ. ನಾನು ಇದನ್ನು ಯಾವಾಗ ತಿಳ್ಕೊಂಡಿದ್ದು ಅಂತಂದರೆ ಒಂದು
2.5 ಇಯರ್ಸ್ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೂ ಮುಂಚೆ ನಾನು ಕೂಡ ಬೆಳಗ್ತಾ ಇದ್ದೆ, ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಾಯರ ಮಠದಲ್ಲಾಗಿರ್ಬೋದು, ಎಲ್ಲೇ ಆದ್ರೂ ಕೂಡ ಉದ್ಗಡ್ಡಿ ಇಟ್ಟಿರೋದಿಲ್ಲ, ಬರೀ ಧೂಪ ಇಲ್ಲ ಅಂತಂದರೆ ಆರತಿ ಬೆಳಗ್ತಾರೆ ಅಷ್ಟೇ. ಪೂಜೆ ಸಾಮಾನು ತೊಗೊಳೋದು ಕೂಡ ರೇರಲ್ಲಿ. ಸೊ ಆಮೇಲೆ ನಾನು ನನ್ನ ಅಭ್ಯಾಸನೂ ಕೂಡ ಬದಲಾಯಿಸ್ಕೊಳ್ತಾ ಬಂದೆ. ಪುಟ್ಟ ದೇವ್ರ ಮನೆ ರೆಡಿ ಆಗಿದೆ. ನನಗೆ ಕಂಪ್ಲೀಟಾಗಿ ಎಲ್ಲ ಮಾಡಿದ್ಮೇಲೆ ಎಷ್ಟು ತೃಪ್ತಿ ಸಿಗುತ್ತೆ ಅಂತಂದರೆ ನಾನು ಅದನ್ನು ಹೇಳೋಕ್ಕೂ ಆಗಲ್ಲ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪೂಜೆ ಮುಗೀತು. ಇವಾಗ ಟೈಮ್ 5:30 ಆಗಿದೆ, ಆದರೂ ಬಿಸಿಲು ಈ ರೇಂಜಲ್ಲಿದೆ. ಓ ಮೈ ಗಾಡ್. ಪೂಜೆ ಮುಗೀತು. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಸುಸ್ತಾಗೋಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ತಿಂಡಿ ಮಾಡಿದ್ದು, ಮತ್ತು ಏನೂ ತಿಂದಿಲ್ಲ ನಾನು. ಮಾಡಿದ್ರಾಯ್ತು ಅಂತ ಸುಮ್ಮನಾದೆ. ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದ್ನಲ್ಲ, ಅದೇ ಇದೆ. ಸೊ ಬೆಳಿಗ್ಗೆ 10 ಗಂಟೆಲೇನೋ ಅನಿಸುತ್ತೆ ನಾನು ತಿಂಡಿ ಮಾಡಿದ್ದು. ಟಿಲ್ ನೌ ಅದೇ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ತಿಂತೀನಿ ಅಂದರೆ ಅದು ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ಬೆಳಿಗ್ಗೆ ಎದ್ದು ಅಲ್ಲಿ ಬ್ರಷ್ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಮಾಡ್ತೀನಿ. ಬಾಡಿಗೆ ಶಕ್ತಿ ಬೇಕಲ್ಲ, ತಿನ್ನೋದಿಷ್ಟು, ಅದು ಇಲ್ಲ ಕರೆಕ್ಟ್ ಟೈಮ್ಗೆ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಸೊ ಇವತ್ತಿಂದಿಷ್ಟೇ. ಬಟ್ಟೆ ವಾಷಿಂಗ್ ಹಾಕಿದ್ದೀನಲ್ಲ, ಒಣೆ ಹಾಕಬೇಕು. ಅದಿನ್ನು ಆ ಕೆಲಸ ಮಾಡಿಲ್ಲ. ಇವಾಗ ಪೂಜೆ ಎಲ್ಲ ಮುಗಿಯೋವರೆಗೂ ಮುಟ್ಟೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಇವಾಗೆಲ್ಲ ಮುಗೀತು. ಅದೊಂದು ಒಣೆ ಹಾಕಿದ್ರೆ ಮುಗೀತು. ಇವಾಗ ರಾತ್ರಿಗೆ ಏನು ಅಡುಗೆ ಮಾಡೋದಪ್ಪ ಅನ್ನೋ ಚಿಂತೆ. ನನ್ನ ಲೈಫ್ ಎಷ್ಟು ವಿಚಿತ್ರವಾಗಿ ಆಗೋಯ್ತು ಅಂದರೆ, ಕೆಲಸಕ್ಕೆ ಹೋಗುವಾಗ ತುಂಬ ಚೆನ್ನಾಗಿತ್ತು ಗುರು. ಇವಾಗ ಬರೀ ಬೆಳಗ್ಗೆಗೆ ಏನು ಮಾಡಲಿ, ರಾತ್ರಿಗೆ ಏನು ಮಾಡಲಿ ಅಂತ ಯೋಚನೆ ಮಾಡೋ ಥರ ಆಗಿದೆ ನನಗೆ. ಏನು ಮಾಡಲಿ ಅದೇ ರಿಪೀಟೆಡ್ ವಾರನೂ ಅದೇ ಲೀಸ್ಟು. ಬೇರೆ ಏನು ಹೊಸ್ದಾಗೇನು ಮಾಡಲ್ಲ. ಅದೇ ಟೊಮೆಟೊ ಬಾತು, ಏನೋ ಮೆಂತ್ಯ ಪಲಾವು, ತರಕಾರಿ ಬಾತು, ದೋಸೆ, ರೊಟ್ಟಿ, ಮತ್ತು ಉಪ್ಪಿಟ್ಟಷ್ಟು ಮಾಡಲ್ಲ ನಾನು. ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ, ಪುಳಿಯೋಗರೆ, ಚಿತ್ರಾನ್ನ ಮತ್ತು ವಾಂಗಿಬಾತು. ಇಷ್ಟೇ. ಒಂದೊಂದು ದಿನ ಒಂದೊಂದು ಇದೇ ಆಗಿಬಿಟ್ಟೈತೆ. ಯಪ್ಪ ದೇವ್ರೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಲೆಂತ್ ಆಗಿಬಿಡುತ್ತೆ, ಬೇಡ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬರ್ತಿದೆ ವೀಡಿಯೋಸ್, ಏನು ಚೇಂಜಸ್ ಮಾಡ್ಕೋಬೇಕು, ಏನು ಎತ್ತ ಅಂತೆಲ್ಲ. ಸೊ ಅದು ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ವೀಡಿಯೋಸ್ ನೋಡ್ತಾಯಿರಿ. ಸ್ಟೇ ಟ್ಯೂನ್. ಬಾಯ್.